ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಪಗಡೆ. ಇವತ್ತಿನ ಕಟಕಟೆ ವಿಶೇಷ ಕಾರ್ಯಕ್ರಮದ ವಿಶೇಷ ಅತಿಥಿಗಳು 6 ಬಾರಿ ಶಾಸಕರು ಜೊತೆಗೆ ರಾಜ್ಯ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ಮಾಲಿಕಯ್ಯ ಗುತ್ತಿದಾರ್ ಅವರಿದ್ದಾರೆ. ಅವರಿಗೆ ಮೊದಲಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀನಿ. 6 ಬಾರಿ ಶಾಸಕರು ಜೊತೆಗೆ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವ್ರು. ಇಡೀ ರಾಜ್ಯದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದಿದ್ದು ಇದ್ದಂಗೆ ಹೇಳ್ತಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ಮದು. ಆದ್ರೆ ಇತ್ತೀಚೆಗೆ ಒಂದು ವೇದಿಕೆಯಲ್ಲಿ ಶಾಸಕರ ಎದುರೇ ಅಳಲನ್ನ ತೋಳ್ಕೊಂಡಿರ್ತಕ್ಕಂಥ ಅನಿವಾರ್ಯತೆ ನಿಮಗೆ ಬಂದು ಏನ್ ಹೇಳ್ತೀರಿ ಸರ್ ಇದಕ್ಕೆ? ಕೆಲವೊಂದು ಸನ್ನಿವೇಶಗಳು ಆ ರೀತಿ ಮೂಡಿ ಬಂದಾಗ ಕೆಲವು ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಬೇಕಾದ ನಮ್ಮ ಕರ್ತವ್ಯ, ಅದನ್ನು ನಾವು ಚರ್ಚಿಸಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಆದರೆ ಅವರು ಕಾರಣಾಂತರ ಬಿಡುಗಡೆ ಕಾರ್ಯಕ್ರಮ ಇರ್ಬೋದು ಅಥವಾ ಯಾವುದೋ ಒಂದು ಸಂಕಟದಲ್ಲಿ ಅವರು ನಮಗೆ ಸ್ಪಂದಿಸೋಕ್ಕಾಗಲಿಲ್ಲ. ಹಲವಾರು ಬಾರಿ ಶಾಸಕರಿಗೆ ಮತ್ತು ಅವರ ಪುತ್ರರಿಗೆ ಆಗ್ತಕ್ಕಂಥ ಈ ನ್ಯೂನತೆಗಳ ಬಗ್ಗೆ ಮನವರಿಕೆ ಮಾಡಿದ್ದೇವೆ. ಆದರೂ ಅವರು ಬರ್ತೇವೆ, ಸುಧಾರಣೆ ಮಾಡ್ಕೋತೇವೆ ಅಂತ ಹೇಳಿ ಸಮಯನೇ ಕಳೀತಾ ಹೋದರೂ ಅದು ಮಾಡಲಿಲ್ಲ. ಹೀಗಾಗಿ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಯಿತು. ಒಂದು ಸಂದರ್ಭ ಹಿಂಗೆ ಬಂತು. ಒಂದು ಕಾರ್ಯಕ್ರಮಕ್ಕೆ ನಾವು ಹೋದಾಗ ಅಲ್ಲಿ ಕಾರ್ಯಕರ್ತರು ಭಾಳ ನೋವಿಂದ ನನ್ನ ಮುಂದೆ ಅವ್ರ ನೋವನ್ನು ಹಂಚಿಕೊಂಡಾಗ ಅಲ್ಲೇ ವೇದಿಕೆ, ಅದು ನಮ್ಮ ಒಂದು ಸಣ್ಣ ಹಳ್ಳಿ, ಅಲ್ಲಿ ನಾನು ನೇರವಾಗಿ, ನೀವು ಹೇಳ್ದಂಗೆ ನಾನು ನೇರವಾಗಿ ಮಾತನಾಡ್ತಕ್ಕಂಥ ಸ್ವಭಾವ, ಯಾವುದು ಮುಚ್ಚಿಮಿರಲ್ಲ. ಸಾಕಷ್ಟು ಸಲ ಪಕ್ಷದ ಗಮನಕ್ಕೆ ತಂದಿದ್ದೀನಿ, ಶಾಸಕರ ಗಮನಕ್ಕೆ ತಂದಿದ್ದೀನಿ, ಅವ್ರ ಮಗನ ಗಮನಕ್ಕೆ ತಂದಿದ್ದೇನೆ. ಆದರೆ ಇಲ್ಲಿ ಇವತ್ತು ಅವ್ರು ಸರಿಪಡಿಸಿದ್ರೆ ಈ ನಮ್ಮ ಕಾರ್ಯಕರ್ತರಿಂದ ಈ ಕೂಗು ಕೇಳ್ತಕ್ಕಂಥ ಪ್ರಶ್ನೆ ಬರ್ತಿರಲಿಲ್ಲ. ಅದಕ್ಕೆ ಆ ವೇದಿಕೆ ಮೇಲೆ ನಾನು ಹೇಳ್ಕೊಂಡಿದ್ದೀನಿ. ಅಂದರೆ ಇದರ ಅರ್ಥ ಕೆಲವರು ಏನು ಚಿಂತೆ ಮಾಡ್ತಿದ್ದಾರೆ ಅಂದರೆ ಒಬ್ಬ ಮಾಜಿ ಸಚಿವರ ಮಾತಿಗೆ ಬೆಲೆ ಇಲ್ಲ ಅಂತ ಆಯ್ತಾ? ನೋಡಿ, ಹಾಗೇನಿಲ್ಲ, ಲೈಟಾಗಿ ತೊಗೊಂಡಿದ್ದಾರೆ. ಆದರೂ ನಾವು ನಮ್ಮ ಹಿರಿತನಕ್ಕೂ ಕೂಡ ಅವರು ಗೌರವ ಕೊಟ್ಟಿದ್ದಾರೆ, ಇಲ್ಲಂತಲ್ಲ. ಲೈಟಾಗಿ ತೊಗೊಂಡಿದ್ದರು, ಅನಿವಾರ್ಯವಾಗಿ ಮಾಡಿದ್ವಿ, ತಪ್ಪೇನಿಲ್ಲ. ಆದರೂ ಕೂಡ ನಾವು ಏನೇ ಮಾಡಿದರೂ ಪಕ್ಷದ ಹಿತದೃಷ್ಟಿಯಿಂದ ನಾವು ಆ ಒಂದು ಫಿರ್ಯಾದಿ ಮಾಡಿದ್ದೇವೆ. ಎಲ್ಲೋ ಒಂದು ಕಡೆ ನಿಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಸರ್ ನಿಮಗೆ? ನಾನು ಹೈಕಮಾಂಡ್ ಮೇಲೆ ಗೋಬೆ ಕೊಡ್ಸೋದು. ಯಾಕಂತ ಕೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಇಲ್ಲ, ಇಡೀ ರಾಜ್ಯದಲ್ಲಿ ಹುಲಿಯಂತೆ ಗರ್ಜಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ಮದು. ನಿಮ್ಮನ್ನ ಕಡೆಗಣಿಸಿ ನಿಮ್ಮನ್ನ ಮೂಲೆ ಗುಂಪು ಮಾಡಬೇಕು ಅನ್ನುವ ಷಡ್ಯಂತರ ನಡೀತಾ ಇದೆ ಅಂತ ನಿಮ್ಗೆ ಅನಿಸಲ್ವಾ ಸರ್? ಅದು ನೋಡೋಣ, ಕಾಲ ತೀರ್ಮಾನ ಮಾಡೋದು. ಯಾಕಂದರೆ ನಾವು ಕಾಂಗ್ರೆಸ್ದಲ್ಲೇ ನಮ್ಮ ರಾಜಕೀಯ ಪ್ರಾರಂಭ ಮಾಡಿದ್ದು. ಅಲ್ಲೇ ನಾವು ಮೊದಲು 2 ಬಾರಿ ಕಾಂಗ್ರೆಸ್ ಶಾಸಕರಾದ ಮೇಲೆ ಆಮೇಲೆ ಬಂಗಾರಪ್ಪ ಅವ್ರ ಜೊತೆಗೆ ನಮ್ಮ ಭಾಗಕ್ಕೆ ನೀರಾವರಿ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವ್ರು ಋಣ ತೀರಿಸಲಿಕ್ಕೆ ಅವ್ರು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಮಾಡಿದೆವು. ಅವಾಗೂ ಜನ ನಮ್ಗೆ ಆರಿಸ್ಕೊಟ್ಟಿದ್ದಾರೆ. ಮುಂದೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ 10 MLA ಬಂದರೂ ಕೂಡ, ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದರೂ ಕೂಡ, ಪಕ್ಷದ ಕೆಲವೊಂದು ಘಟನೆಗಳಿಂದ ನಾವು ಅವಾಗ ತೊಂದರೆ ಆದಾಗ ಮತ್ತು ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ನೀರಾವರಿ ಆಗಬೇಕು. ಏನು ಬಂಗಾರಪ್ಪರಿಂದ ಅಡಿಗಲಿಟ್ಟಂಥ ಭೀಮಾಯತ್ ನೀರಾವರಿ ಫಂಡ್ಸ್ ಕೊರತೆ ಇತ್ತು. ರಾಜ್ಯದಲ್ಲಿ ಜನತಾದಳ ಅಧಿಕಾರ ಬಂತು, ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯ ಒಂದು ಹೊಡೆತದಿಂದ, ಬಂಗಾರಪ್ಪರ ಕಟ್ಟಿಂದ ಪಾರ್ಟಿ ಹೊಡೆತದಿಂದ ಜನತಾದಳ ಕೇವಲ 113 ಸ್ಥಾನಗಳು ಬಂತು. ಸೊ ಅವಾಗ ಮ್ಯಾಜಿಕ್ ಫಿಗರ್ ಇತ್ತು. ಒಬ್ಬ MLA ಆಬ್ಸೆಂಟ್ ಇದ್ದರೆ ಬಿಲ್ ಬೀಳ್ತಕ್ಕಂಥ ಸಂಭವ ಇತ್ತು. ಆ ಸಂದರ್ಭದಲ್ಲಿ ದೇವೇಗೌಡರು ಬಂಗಾರಪ್ಪ ಅವರ ಬಳಿ ನನ್ನ ಮುಖಾಂತರ ಹೋಗಿ, ನಿಮ್ಮ 10 ಜನರ ಶಾಸಕರ ಬೆಂಬಲ ಕೊಡಿ, ನಮಗೆ ಬೇಕು, ಎಲ್ಲ ಕೂಡಿ ಸರ್ಕಾರ ಮಾಡೋಣ ಅಂದಾಗ ಬಂಗಾರಪ್ಪ ಅವರು ಮೊದಲೇ ಶಿವಮೊಗ್ಗ ಜನ ನಿಮ್ಗೆ ಗೊತ್ತು, ತಾವು ಆಟವಾದಿಗಳು ತಮ್ಮದೇ ಛಲ. 3 ಜನ ಹಂಗ್ಯಾರು ಶಿವಮೊಗ್ಗದ ಇತಿಹಾಸ ಇದೆಯೋ, ಯಡಿಯೂರಪ್ಪ, JH ಪಾಟೀಲರು ಮತ್ತು ಬಂಗಾರಪ್ಪ. ಅವ್ರು ಯಾರು ತಮಗೇನು ಬರ್ತದೆ ಹೇಳೋರು. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಪಾಪ ಅವ್ರು ಕೇಳಿದ್ರು ನಾವು ಬೆಂಬಲ ಕೊಡಲಿಲ್ಲ. ಕೊಡೋಣ, 10 ಜನ MLA ನಾವು ಕೊಟ್ಟರೆ 123 ಆಗ್ತದೆ, ಅವ್ರ ಬಿಲ್ ಪಾಸ್ ಆಗ್ತದೆ, ನಮಗೊಂದು ಗುಡ್ವಿಲ್ ಸಿಗ್ತದೆ. ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ ಜನತಾದಳ ಸರ್ಕಾರ ನಡೀತಾ ಇದೆ, ನಮ್ಮ ಕಾರ್ಯಕರ್ತರಿಗೆ ಕೂಡ ಒಂದು ಹುಮ್ಮಸ್ ಬರ್ತದೆ. ಯಾಕಂದ್ರೆ ನಮ್ಮ ಹೊಡೆತದಿಂದ ಕಾಂಗ್ರೆಸ್ ಧೂಳಿಪಟ್ಟಾಯಿತು. ಬಂಗಾರಪ್ಪ ಪಾರ್ಟಿ ಕಡ್ದಿದ್ರೆ ಕಾಂಗ್ರೆಸ್ ಪರಿಸ್ಥಿತಿ ಹೀನಾಗಿ ಸೋಲ್ತಿಲ್ಲ. ಯಾಕಂದ್ರೆ 180 MLA ಇರ್ತಕ್ಕಂಥ ವೀರೇಂದ್ರ ಪಾಟೀಲ್ ನೇತೃತ್ವದಲ್ಲಿ ಬಂದಂಥ ಕಾಂಗ್ರೆಸ್ ಪಕ್ಷ ಮುಂದೆ ವೀರಪ್ಪ ಮೊಯ್ಲಿಯವರ ಮುಖ್ಯಮಂತ್ರಿ ನೇತೃತ್ವದಲ್ಲಿ 36ಕ್ಕೆ ಬಂದು ಹಿಡಿತದಂದರೆ ಯಾವ ರೀತಿ ಹೊಡೆತ ಬಂಗಾರಪ್ಪನಲ್ಲಿ ಸಿಕ್ಕಿದೆ ಅನ್ನೋದು ಒಂದು ಉದಾಹರಣೆಗಿದೆ. ಈಗ ಇತ್ತೀಚೆಗೆ ತಾಲೂಕಿನಲ್ಲಿ ವೇದಿಕೆ ಮೇಲೆ ನೀವೇನು ಆರೋಪ ಮಾಡಿದ್ರಿ, ಅದು ಸ್ಪೆಷಲಿ ಏನಪ್ಪಾ ಅಂದ್ರೆ ಶಾಸಕರ ಸುಪುತ್ರ ಅರುಣ್ ಪಾಟೀಲ್ ವಿರುದ್ಧ ಸಾಕಷ್ಟು ಜನ ಕಾಯ್ತಾ ಕೂತಿದ್ರು ಅಂತ ಅನ್ಸುತ್ತೆ. ಯಾವಾಗ ಮಾಲಿಕಯ್ಯವ್ರು ಮಾತಾಡ್ತಾರೆ, ನೀವು ಮಾತಾಡಿದ ಕೂಡಲೇ ಎಲ್ಲರೂ ಆರೋಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು.
ಅಷ್ಟೊಂದು ಸಮಸ್ಯೆ ಮಾಡ್ತಾ ಇದ್ದಾರೆ ಅರುಣ್ ಪಾಟೀಲ್ ಅವರು. ಯಾಕಂತ ಕೇಳಿದ್ರೆ ನೀವು ಒಬ್ಬರೇ ಅಂತಲ್ಲ, ತಾಲೂಕಿನಲ್ಲಿ ಬಹಳಷ್ಟು ಜನ ಅವ್ರ ಮೇಲೆ ನಿರಂತರವಾಗಿ ಆರೋಪಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ. ನೋಡಿ, ಶಾಸಕರಾದವರು ಪ್ರತಿಯೊಂದು ಕೆಲಸದ ಜವಾಬ್ದಾರಿ ಶಾಸಕರ ಮ್ಯಾಗ ಇರ್ತದೆ. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಎಲ್ಲ ಅರುಣ್ ಪಾಟೀಲ್ ಕೈಗೆ ಕೊಟ್ಟಿದ್ದಾರೆ. ಎಮ್ಮ ಪಾಟೀಲ್ ಇದು ದೊಡ್ಡ ಹೊಡೆತ ಅವರಿಗೆ ಬೀಳ್ತಾ ಇದೆ. ಅವ್ರ ವಯಸ್ಸಿನ ಕಾರಣ ಇರ್ಬೋದು. ಡಿಸಿಷನ್ ತೊಗೊಳ್ಳೋ ಸಂದರ್ಭದಲ್ಲಿ ಎಮ್ ಎಲ್ ಎರು ಕೂಡ ಕನ್ಸಲ್ಟ್ ಮಾಡಿ ತೊಗೋಬೇಕು. ಅದೇನೂ ಆಗಿಲ್ಲ. ಅವ್ನ ಮಗನೇ ಒಂಥರ ಇದ್ದಾರೆ. ಈಗ ನೀವು ಹೀಗೆ ಹೇಳ್ತೀರಿ, ಅವರು ಮೊನ್ನೆ ಸ್ಟೇಟ್ಮೆಂಟ್ ಏನು ಕೊಟ್ಟರಪ್ಪ ಅಂತ ಕೇಳಿದ್ರೆ, ನಾನು ಶಾಸಕರ ಮುನಿಮನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನೋಡಿ, ಸುಮ್ಮನೆ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಮುನಿಮರಾಗಿ ಮಾಡಿದ್ರೆ ಅಂದರೆ ಇವತ್ತು ಈ ಥರ ಅಪಸ್ವರ ಯಾಕೆ ಬರ್ತಿತ್ತು? ಅವ್ರು ನಡ್ಕೊಂಡಿದ್ದ ರೀತಿ ಅವರೇ ಏಕಚಕ್ರವರ್ತಿ. ನಿಜವಾಗಿ ಅವ್ರ ಅಪ್ಪಗೆ ಮುನಿಮನೂ ಅಲ್ಲ, ಗುಮಾಸ್ತ ಮಾಡಿದ ನಾವು. ಅವ್ರ ಅಪ್ಪ ಕೊಟ್ಟಂಥ ಲೆಟ್ರ್ಗಳು ಇವನು ವಾಪಸ್ ತೊಗೊಂಡು ಮತ್ತೆ ಅದಕ್ಕೆ ಹರಿದು ಹಾಕಿ ತಂದೆ ನಡೆಸ್ತಾ ಇದ್ದ. ಈ ರೀತಿಯ ವಾತಾವರಣ ಭಾಳಷ್ಟು ಆಗಿದೆ. ಭಾಳ ಜನರಲ್ಲಿ ಮುಜುಗರ ಆಗಿದೆ. ಕಾಂಗ್ರೆಸ್ ಪಕ್ಷ ಇದೊಂದು ಸರ್ವ ಸಾಮಾಜಿಕ ನ್ಯಾಯ ಹೇಳ್ತಾ ಇದ್ರು ಏನಪ್ಪಾ ಅಂದ್ರೆ, ಅಫ್ಜಲ್ಪುರ್ ತಾಲೂಕಿನ ಮೂಲ ಕಾಂಗ್ರೆಸ್ ನಾಯಕರನ್ನ ಕಡೆಗಣಿಸಲಾಗ್ತಾ ಇದೆ. ಖಂಡಿತವಾಗಿ ಇಲ್ಲಿ ನೋಡಿ, ನಮ್ಮಲ್ಲಿ ಏನಾಗಿದೆ ಮೊದಲು ಹೇಳಬೇಕಾದ್ರೆ ಮಲ್ಲಿಕಾರ್ಜುನ ಅವರೇ, ಅಫ್ಜಲ್ಪುರ ತಾಲೂಕಿನ ಇತಿಹಾಸ ಏನಿದೆ, ನಮ್ಮಲ್ಲಿ ಮೊದಲು ಪಕ್ಷ ಇಲ್ಲ. ಎಮ್ ಐ ಪಾಟೀಲ್ ವರ್ಸಸ್ ಮಲ್ಲಿಕಾ ಗುತ್ತರ್ 85ರಿಂದ ಚುನಾವಣೆ ಬಂದ. ನಾವು ಯಾವ್ಯಾವ ಪಾರ್ಟಿಯಾಗಿರ್ತೀವೋ ಅದಕ್ಕೆ ಪಕ್ಷದೊಂದು ಚಿಹ್ನೆ ಇರ್ತದೆ ಅಷ್ಟೇ. ಬಟ್ ಹೊಂದಾಣಿಕೆ ಆಗ್ತಕ್ಕಂಥ ಸಂದರ್ಭ ಒಂದೇ ಪಾರ್ಟಿಯಲ್ಲಿದ್ದಾಗ ನಾವು 85ರಲ್ಲಿ ನಮ್ಮ ರಾಜಕೀಯ ಪ್ರಾರಂಭ ಮಾಡಿದೆ. ಎಮ್ ಐ ಪಾಟೀಲ್ ನಾವು ಜೊತೆಗಿದ್ದೇವೆ. ಆ ಟೈಮ್ನಲ್ಲಿ ನಾವು ಅವ್ರ ಕಾರ್ಯಕರ್ತರು ವಿಶ್ವಾಸ ತೊಗೊಂಡು ನಾವೆಲ್ಲ ಕೆಲಸ ಮಾಡಿದ್ದೇವೆ. ಇಲ್ಲಿ ವಿದ್ಯಾಧರ್ ಮಂಗಳೂರು ಬಂದವರೆಲ್ಲ ಇದ್ದರು, ನಾವೆಲ್ಲ ಒಟ್ಟಿಗೆ ಅವ್ರು ಕೇಳಿ ಹೇಳ್ತಾರೆ. ಅಬ್ಜರ್ವ್ ಯಾವತ್ತೂ ಕೂಡ ನಾವು ಭಿನ್ನಾಭಿಪ್ರಾಯ ಮಾಡಿಲ್ಲ. ಈಗ ಅವ್ರ ಬೆಂಬಲಿಗರು ಏನ್ ಹೇಳ್ತಾರೆ ಸಾಹೇಬ್ರೆ, ಅವ್ರ ಬೆಂಬಲಿಗರು ಏನ್ ಹೇಳ್ತಾರೆ, ಮಾಲಿಕೆ ಗುತ್ತೇದಾರ್ ಮತ್ತು ಅವರ ಬೆಂಬಲಿಗರು ಬೇಕು ಅಂತಲೇ ಅರುಣ್ ಪಾಟೀಲ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವರನ್ನ ಕುಗ್ಗಿಸ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ. ನೋಡಿ, ಆ ಥರ ಏನಾದರೂ ಇದ್ದಿದ್ರೆ ಕಾಂಗ್ರೆಸ್ ವಾಪಸ್ ನಾವು ಬಂದಿರಬೇಕಾದ್ರೆ, ರಾಧಾಕೃಷ್ಣ ಬರಬೇಕಾದ್ರೆ ಕಂಡೀಷನ್ ಮಾಡಿ ಮುಂದೆ ನಮಗೆ ಟಿಕೆಟ್ ಕೊಡ್ರಿ, ಅವ್ರ ನಾಯಕತ್ವ ಒಪ್ಪಲ್ಲ ಅಂತ ಹೇಳ್ತಿದ್ದೆವು. ನಾವು ಒಪ್ಪಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ಲಿಕ್ಕೆ ಬಂದಿದೆ. ರಾಧಾಕೃಷ್ಣ ಗೆಲ್ಲಿಸ್ತಕ್ಕಂಥ ಮುಖ್ಯ ಗುರಿ ಇತ್ತು, ಗೆಲ್ಲಿಸಿದ್ದೇವೆ. ಆಮೇಲೆ ವಿಶ್ವಾಸದಿಂದ ತೊಗೊಂಡು ಹೋಗ್ತಾರಂತ ಒಂದು ನಂಬಿಕೆಯಿಂದ ಎಲ್ಲ ಸಹಕಾರ ಕೊಟ್ಟಿದ್ದೇವೆ. ಅದು ನಮ್ಮ ಕಾರ್ಯಕರ್ತರಿಗೆ ಯಾವ್ಯಾವ ಕಾರ್ಯಕ್ರಮದಲ್ಲಿ ಕರೆಯೋದಿಲ್ಲ, ಅವ್ರಿಗೆ ಮಾತಾಡೋದಿಲ್ಲ. ನೀವು 3 ವರ್ಷ ಸುಮ್ಮನೆ ಹಾಕುತ್ತೀರಿ. ಮತ್ತೆ 3 ವರ್ಷ ಅಲ್ಲ ಸ್ವಾಮಿ, 2 ವರ್ಷ. ಅದೇ 2 ವರ್ಷ 3 ವರ್ಷ ಆದ್ಮೇಲೆ ಇನ್ನೇನು ಚುನಾವಣೆ ಬರ್ತಾ ಇದೆ, 1 ವರ್ಷ 2 ವರ್ಷ ನಿಮ್ಮ ತಯಾರಿ ನೀವು ಸುಮ್ಮನೆ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಎಕ್ಸ್ಪ್ರೆಸ್ ಆಗಿಲ್ಲ, ಪಬ್ಲಿಕ್ದಲ್ಲಿ ಬಂದಿಲ್ಲ, ಒಳಗಡೆ ನಾವೆಲ್ಲ ಗಮನ ತಂದಿದ್ದೀವಿ. ನೀವು ಮನಸ್ಸು ಮಾಡಿದ್ರೆ 4 ಗೋಡೆಗಳ ಮಧ್ಯೆ ಈ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿ. ಅದು ಮಾತಾಡಿದ ಮೇಲೆ ಇದು ಭಾಳ ನೋಡಿ, ಮನುಷ್ಯ ಊಟ ಮಾಡಿದ್ಮೇಲೆ ಇಲ್ಲಿವರೆಗೆ ಊಟ ಮಾಡಿದ್ರೆ ವಾಮಿಟಿಂಗ್ ಆಗ್ತದೆ. ನಾವು ಕೆಲವು ವಿಷಯಗಳು ಅವ್ರು ಪ್ರಸ್ತಾವನೆ ಮಾಡಿದ್ರು ಕೂಡ ಅವರು ಸೀರಿಯಸ್ ತೊಗೊಂಡಿಲ್ಲ. ಅದಕ್ಕೆ ಏನು ಕೊರತೆ ಇದೆ ನನಗೆ ಗೊತ್ತಿಲ್ಲ. ಅವ್ರಿಗೆ ನಮ್ಮ ಏನು ಸಮಯ ಇಲ್ಲೋ ಅಥವಾ ಏನಿದೆ ಉದ್ದೇಶ ನಂಗೆ ಗೊತ್ತಿಲ್ಲ. ನಾನು ಗೋಬೆ ಕೊಡ್ಸೋಕೆ ಹೋಗಲ್ಲ. ಬಟ್ ಈ ತಾರತಮ್ಯ, ಈ ಡಿಸ್ಪ್ಯಾರಿಟಿ ಹಿನ್ನೆಲೆಯಲ್ಲಿ ಒಂದು ಸಿಚುವೇಶನ್ ಹಂಗೆ ಬಂದ. ಮಾಲಿಕಯ್ಯ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ವೇದಿಕೆಯ ಮೇಲೆ. 6 ಬಾರಿ ಶಾಸಕರಾಗಿರ್ತಕ್ಕಂಥವರಿಗೆ ಈ ಕ್ಷೇತ್ರದ ಮೇಲೆ ಹಿಡಿತ ಕಳ್ಕೊಂಡ್ರಾ ಅಂತ ಮಾಲಿಕಯ್ಯ ಅವರು. ನೋಡಿ, ಮಾಲಿಕಯ್ಯ ಗುತ್ತೇದಾರ್ ಹಿಡಿತನೇ ಕಳ್ಕೊಂಡಿಲ್ಲ. ಅಫ್ಜಲ್ಪುರ ತಾಲೂಕಿನ ಜನ ಇವತ್ತು ಕೂಡ ನನ್ನ ಜೊತೆಗಿದ್ದಾರೆ. ನಾನು ಸೋತಿದ್ದು ಬೇರೆ ಕಾರಣ ಇರ್ಬೋದು. ಈಗ ನೋಡಿ, ನೀವು ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತೀರಿ, ಹಾಗಿದ್ರೆ ನೀವು ಹೋದ ಬಾರಿ ಸೋಲ್ಬಾರ್ದಾಗಿತ್ತು. ಅದೇನು ಮನೆಯಲ್ಲಿ 2 ಆದ್ರೆ ಸೋಲ್ತಲ್ಲ ಸಮಯ. ಈಗ ನಮ್ಮ ನೋಡಿ, ಎಲ್ಲರೂ ಮಕ್ಕಳಿಗೆ ಬೆಳೆಸ್ತಾರೆ. ಮನೆಯಲ್ಲಿ 2 ಆಗ್ಲಿಕ್ಕೆ ಕಾರಣ ಯಾರು ಎಲ್ಲ ಕೇಳಿ ಹೇಳ್ತೀನಿ. ಮೇಲೆ ಎಲ್ಲರೂ ಮಕ್ಕಳು ಕೇಳ್ತಾರೆ. ನಾವು ಹೊಸ ಇತಿಹಾಸ ಬರಲಿಕ್ಕೆ ಹೋದ ತಮ್ಮ ಕೊಡೋಣ, ನಮ್ಮ ಮಕ್ಕಳಿಗೆ ತಮ್ಮಗೆ ರಾಜಕೀಯ ಮುಂದುವರೋಣ, ತಮ್ಮಗೆ ಉತ್ತರಾಧಿಕಾರಿ ಮಾಡೋಣ ಅಂತ ತಿಳ್ಕೊಂಡು ನಾನು ಅವ್ರಿಗೆ ಅವಕಾಶ ಕೊಟ್ಟೆ. ಸರ್ವ ಕಾರ್ಯಕ್ರಮ ಕೊಟ್ಟರು ಕೂಡ ಕಂಟ್ರೋಲ್ ನಂದಿತ್ತು. ಕಾರ್ಯಕ್ರಮಗಳು ಅವನಿಗೆ ಕಳಿಸ್ತೀವಿ. ಹಿಂಗೆ ಅರುಣ್ ಕುಮಾರ್ ಕೊಟ್ಟಂಗೆ ಪಾಟೀಲ್ ಕೊಡ್ತಿಲ್ಲ. ಕಾರ್ಯಕರ್ತರಿಗೆ ಯಾರಿಗೆ ಕೆಲಸ ಕೊಡೋದ ಅಲ್ಲಿ, ಅಧಿಕಾರಿಗಳ ಮೇಲೆ ಹಿಡಿತಿರಲಿ, ಅದು ನಾನು ಮಾಡ್ತಾಯಿದ್ದೆ. ತಮ್ಮನ ಕೈ ಕಾರ್ಬಾರ್ ಕೊಟ್ಟಿಲ್ಲ. ಕೆಲಸಗಳು ಸಹಜವಾಗಿ ಈಗಿದ್ದಾಗ ನಾವು ಬಿಡುವಿಲ್ಲದ ಕಾರ್ಯಕ್ರಮ, ರಾಷ್ಟ್ರ ರಾಜ್ಯ ಒಂದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಟೈಮ್ ನಮಗೆ ಸಿಗದೆ ಇದ್ದ ಸಂದರ್ಭದಲ್ಲಿ ಕೆಲವೊಂದು ಅಟೆಂಡ್ ಆಗೋದು ಕೊಟ್ಟಿದ್ದೆವು. ಸೊ ಇದು ಅವನು ಮುಂದೆ ಅವನೇ ನನ್ನ ಉತ್ತರಾಧಿಕಾರಿ. ಓಪನ್ ಆಗಿ ನಾವು ರಾಜ್ಯದ 5 ಕೋಟಿ ಜನರಿಗೆ ಟಿ ವಿ ಮುಖಾಂತರ ಸಂದೇಶ ಕೊಟ್ಟಿದ್ದು, ನಾನು ಉತ್ತರಾಧಿಕಾರಿ ನೀನೇ ಇದೆಯಪ್ಪ, ಮಗ ಇಲ್ಲ, ಮುಂದೆ ನೀನು ನಿಂದರು, ಇದೊಂದು ಸಲ ನಮ್ಗೆ ಅವಕಾಶ ಕೊಡಿ. ಕಾರ್ಯಕರ್ತರಲ್ಲಿ ಒಂದು ಆಸೆ ಇದೆ, ನೀ ಇದೊಂದು ಸಲ MLA ಆಗಿ ಬಿಡ್ರಿ, ಸೋತು ಬಿಡಬೇಡದ್ರಿ ಅಂತ ಮಾತು ಹೇಳಿದ್ರಿಂದ ಇದೊಂದು ಅವಕಾಶ ಕೊಡು ಅಂತ ಕೇಳಿದ್ದೆವು. ಅವ್ನು ಸಹಕಾರ ಕೊಡ್ಬೇಕು. ಮದಿಲ್ಲ BJP ನಿನಗೆ ಟಿಕೆಟ್ ಕೊಟ್ಟರು ನೀನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಎಲ್ಲಿ ಮಿಸ್ಟೇಕ್ ಆಯಿತು? ಅವರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಿದ್ರ ಅಥವಾ ನೀವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎಡವಿದ್ರ ಸಾಹೇಬ್? ಖಂಡಿತವಾಗಿ ಅವನೇ ದುಡುಕಿದ್ದಾನೆ, ಅರ್ಥ ಮಾಡ್ಕೊಂಡಿದ್ದಾರೆ, ಎಡಿದಾನೆ. ಯಾರೂ ಕೂಡ ಸಹೋದರರು ತಮ್ಮ ಮಕ್ಕಳಿಗೆ ಬೆಳೆಸೋದಿಲ್ಲ. ನಾವು ಎಡವಿದ್ರು ಕೂಡ ತಾಲೂಕಿನ ಜನ ಯಾವ ರೀತಿಯಾಗಿ ಅವರನ್ನ ಮತವನ್ನ ಕೊಟ್ಟಿದ್ದಾರೆ ಅಂತ ನೀವು ಕೂಡ ನೋಡಿದ್ದೀರಿ.
ಅಂದ್ರೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ ಅರ್ಥ. ರೀತಿ ಇಲ್ಲ, ಸಿಚುವೇಶನ್ ಏನೈತೆ ಅಲ್ಲಿ ಭಾಳ ಗೊಂದಲದ ವಾತಾವರಣ ಆಯಿತು. ಭಾರತೀಯ ಜನತಾ ಪಾರ್ಟಿ ನನಗೆ ಟಿಕೆಟ್ ಕೊಟ್ಟರು ಕೂಡ ಅಲ್ಲಿ ಕಾಂಗ್ರೆಸ್ದಾಗೂ ಭಾಳ ಜನ ಬೇಜಾರಾಗಿತ್ತು. ಅಲ್ಲಿ ಕೆಲವು ಸೆಕ್ಷನ್ನು ಎಮ್ ಪಾಟೀಲ್ ವಿರುದ್ಧ ಇದ್ದರು. ಇಲ್ಲಿ ನಮ್ಮಲ್ಲಿ ಒಳಗಡೆ ನಮ್ಮ ತಮ್ಮ ಹಿಂಗೆ ರೀತಿ ಮೋಸ ಮಾಡಿದ್ರು. ನಮ್ಮ ಕಾರ್ಯಕರ್ತರು ಕೂಡ ನಮ್ಮಿಂದ ಲಾಭ ತೊಗೊಂಡು ಅವ್ರ ಜೊತೆಗೆ ಸೇರಿದರು. ಸೇರಿದಾಗ ಎಲ್ಲ ಜನ ಅಲ್ಲಿ ಸೇರಿದ ಅಲ್ಲದೆ ಭಾರತೀಯ ಜನತಾ ಪಾರ್ಟಿ ಇವನ್ ಕಾಂಗ್ರೆಸ್ದವ್ರು ಮಲ್ಲಿಕಾರ್ಜುನ ಗುತ್ತೇರ್ ಎಮ್ ಎಲ್ ಎ ಆಗ್ಬಾರ್ದು, ಆದಂದರೆ ಎಮ್ ಎಲ್ ಎ ಆದ್ರೆ ಅವ್ರು ಮಿನಿಸ್ಟರ್ ಮಾಡಬೇಕು. ಆ ಥರ ಇವ್ರಿಗೆ ಸೋಲಿಸ್ಬೇಕಂತ ಎರಡೂ ಪಾರ್ಟಿ ಟಾರ್ಗೆಟ್ಲಿಂದ RSS ಯಾವಾಗ BJP ಓಟ್ ಹಾಕಬೇಕು, ಅದು ನಮ್ಮ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹಾಕಿದೆ. ಈ BJP ಅವ್ರು ಮಾಡಿದಂಥ ಕುತಂತ್ರಗಳು ಅವ್ರದ್ದು ರೆಪ್ರೆಸೆಂಟೇಟಿವ್ ಬಂದವ್ರು ಕೇಳಿ, ಬೇಕಾದ್ರೆ ಹೇಳ್ತೀನಿ ನಾನು ನೇರವಾಗಿ. ನೀವು ಕೂಡ ಅಲ್ಲಿದ್ದು ಬಂದವರೆಲ್ಲ. ನಾವಿದ್ದೇವೆ. ಇದು ಆಗಿದೆ. ನನಗೆ ಏನು ಬಿದ್ದಂಥ ಓಟ್ಗಳಿವೆ ಪ್ಯೂರ್ಲಿ ಅಭಿಮಾನಿದ ಓಟು, ಪಾರ್ಟಿ ಓಟ್ ಅಲ್ಲ. 30,800 ಇವತ್ತು ಇಂಡಿಪೆಂಡೆಂಟ್ಲಿ ಅಷ್ಟು ಓಟ್ಗೆ ಫಿಕ್ಸಿವೆ. ಮುಸ್ಲಿಂ ಓಟ್ ಬರೋದಿಲ್ಲ BJPಗೆ. ಹಿಂಗಾಗಿ ಎನ್ ಬ್ಲಾಕ್ ಆಗಿ ನಮ್ಮ ತಮ್ಮನ ಕೂಡ ಒಂದು 80% ಹೋಯ್ತು, 20% ಎಮ್ ಪಾಟೀಲ್ಗೆ ಹೋಯ್ತು. ಇನ್ನು ಅನೇಕರು ತಮ್ಮ ಜಾತಿವಾರು ಕೆಲವೊಂದು ಹಂಚಿಕೆ ಹೋಗಿದ್ದಾವೆ. ಒಟ್ಟಾರೆ ನಾವೇ 88-87 ಸಾವಿರ ಓಟ್ ತೊಗೊಂಡಾಗ ಸೋಲು ಗ್ಯಾರಂಟಿ ಬರ್ತದೆ. ನಮ್ಮದೇ ಓಟ್ ಬೈಪರೀಕ್ಷೆ ಏನಾಯಿತು, ಹಿಂಗಾಗಿ ನಮ್ಮ ಸೋಲಾಗಿದೆ. ವೀಕ್ಷಕರೇ ನೋಡ್ತಾ ಇದ್ದಾರಲ್ಲ, ಮಾಜಿ ಸಚಿವರು ನೇರವಾಗಿ ಉತ್ತರವನ್ನು ನೀಡುತ್ತಿರತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಿಗೆ ಅತಿಥಿಗಳಿದ್ದಾರೆ, ಅವರು ಕೂಡ ಪ್ರಶ್ನೆಯನ್ನು ಕೇಳಿದಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಪ್ರಶ್ನೆಯನ್ನ ಕೇಳಬಹುದು ಸರ್ ತಾವು. ಸರ್, ನನ್ನ ಹೆಸರು ಪುಂಡ್ಲಿಕ್ ಹೊಸ್ಮನಿ ಅಂತ ಹೇಳಿ, ಅಫ್ಜಲ್ಪುರ ಮೋಸ್ಗಾ ಸರ್ ನಂದು. ನಂದು ನೇರ ಪ್ರಶ್ನೆ ಏನಪ್ಪಾ ಅಂದ್ರೆ, ಅಫ್ಜಲ್ಪುರ ತಾಲೂಕಿನಲ್ಲಿ ತಾವು ಭೀಮಾ ಏತ ನೀರಾವರಿಯನ್ನ ನಿರ್ಮಾಣ ಮಾಡಿದ್ರೆ ನೀರನ್ನ ತಡೆದ್ರೆ ಇವತ್ತಿನ ದಿವಸ ಅನೇಕ ಜನರಿಗೆ, ರೈತರಿಗೆ ಇವತ್ತು ದಿವಸ ನೀರಿನ ವ್ಯವಸ್ಥೆನ ತಾವು ಮಾಡಿ ಕಲ್ಪಿಸಿದ್ರಿ. ಆ ನೀರಿನ ವ್ಯವಸ್ಥೆ ಎಲ್ಲರಿಗೆ ತಲುಪಿದೆ ಅನ್ನೋದೊಂದು ಒಂದ್ ಕಡೆ ಆದ್ರೆ, ಅಲ್ಲಿ ಮರಳು ಮಾಫಿಯಾ ಅಂತಕ್ಕಂಥದ್ದು ಒಂದು ದೊಡ್ಡ ದಂಧೆಯಾಗಿ ಪರಿಣಮಿಸಿದೆ ಸರ್. ಇದರಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ಬೋದು, ತಮ್ಮ ಗಮನ ಕೂಡ ಇದೆ ಇದು. ಅಲ್ಲಿರ್ತಕ್ಕಂಥ PSI ಎಂಬುವಂತವ್ರು ಮತ್ತು ಈಗ ಮೊನ್ನೆನೆ ಒಂದು 3 days ಬ್ಯಾಕ್ ಸರ್ ಒಬ್ರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ್ರು, ರಾತ್ರಿ ವಿಡಿಯೋ ಹಂಚ್ಕೊಂಡ್ರು ಸರ್. ಒಬ್ರು PC ಅವರೆಲ್ಲರದು ಹಿಡ್ಕೊಂಡು ರಾತ್ರಿ ಎಲ್ಲ ದಂಧೆ ಮಾಡ್ತಾರ. PSI ಅವ್ರ ಸಂಬಂಧಿಕರೇ ಅಲ್ಲಿ ಉಸುಕನ್ನ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರ ಅಂತ ಹೇಳಿ ಅಂದ್ರು ಸರ್. ಒಂದು ನೆಕ್ಸ್ಟ್ ಪಂಚಾಯತಿಗಳಲ್ಲಿ ಸರ್, ಪಂಚಾಯತಿಗಳಲ್ಲಿ PDOಗಳು ಮತ್ತು ಅಲ್ಲಿರ್ತಕ್ಕಂಥ ಬಿಲ್ ಕಲೆಕ್ಟರ್, ಕಂಪ್ಯೂಟರ್ ಆಪರೇಟರ್ ಒಂದು ಗುಂಪನ್ನ ಕಟ್ಕೊಂಡು ಬಡ ಜನರ ಹತ್ರ ಸುಮಾರು 20,000 ರೂಪಾಯಿ, ಒಂದ್ ಮನೆಗೆ 20,000 ರೂಪಾಯಿಗಳು ತೆಗೆದುಕೊಳ್ಳೋದ್ರ ಮೂಲಕ ಮನೆಯನ್ನ ಹಂಚಿಕೆ ಮಾಡ್ತಾ ಇದಾರೆ. ಅದು ಕೂಡ ನಿಮ್ಗೆ ಗೊತ್ತಿದೆ ಸರ್, ಅದು ಕೂಡ ತಮ್ಮ ಗಮನಕ್ಕಿದೆ. ಇದ್ರ ಬಗ್ಗೆ ತಮ್ಮದೇ ಸರ್ಕಾರ ಇತ್ತು, ತಮ್ಮದೇ ಶಾಸಕರಿದ್ದು, ತಾವು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನಮ್ಮ ಅಧಿಕಾರದಲ್ಲಿ ಈ ರೀತಿ ಅಂದಾಜು ಮುಂದೆ ಇರಲಿಲ್ಲ. ಭಯ ಇತ್ತು. ಉಸುಕು ನಿಂತ ಹೇಳಲ್ಲ, ನನ್ನ ಕಾಲದಾಗೂ ಉಸುಕು ಹೊಡಿತಿದ್ರು. ಅದಕ್ಕೆ ಒಂದು ದೊಡ್ಡ ಮಾಫಿಯಾ ಇದೆ. ಅದಕ್ಕೆಲ್ಲ ಅದೇನೋ ಒಂಥರ ಬೇಲಿನೇ ಇದು ಹೊಲ ಮೈದಿತ್ತು. ಈಗ ಅವ್ರು ಕೇಳೋ ಪ್ರಶ್ನೆ ಅದಕ್ಕೆ ಬರ್ತಾ ಇದ್ದೀನಿ. ಸೊ ಅದಕ್ಕೆ ಭಯ ಇತ್ತು, ಕದ್ದು ಮುಚ್ಚಿ ನಡೀತಿತ್ತು. ಈಗ ಓಪನ್ ನಡೀತಾ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ನಾನು ನೀರಾವರಿ ಮಾಡಿದ್ದರಿಂದ ಇವತ್ತು 100-150 ಕಿಲೋಮೀಟರ್ ನೀರು ನಿಂತಿರಿಂದ ಉಸುಕಿನ್ನೂ ಸೇಫ್ ಅದ. ಅಲ್ಲಿ ಇಲ್ಲದಿದ್ರೆ ಹಳೆಯಲ್ಲಿ ಭಾಳ ಕಷ್ಟ ಇತ್ತು, ಒಂದು ಹನಿ ನೀರು ಇರ್ತಿಲ್ಲ ಬೇಸಿಗೆಯಲ್ಲಿ. ಹೀಗಾಗಿ ಅಲ್ಲಿ ಉಸ್ಕಿನ ಕಂಟ್ರೋಲ್ ಮಾಡಬೇಕಾದ್ರೆ ಸರ್ಕಾರ, ನಮ್ಮ ಅಧಿಕಾರಿಗಳು ದಕ್ಷ ಬೇಕಾಗುತ್ತೆ. ಇದು ನಿಮ್ಮ ಉಸ್ಕಿನ ಬಗ್ಗೆ ಉತ್ತರ ಕೊಡ್ತೇವೆ. ಇದು ನಾನು ಅದ್ರ ಬಗ್ಗೆ ನಂದು ಕೂಡ ವಿರೋಧವಿದೆ. ನಾನು ಭಾಳ ಹೋರಾಟ ಮಾಡಿ ಸ್ವತಃನೇ 5 ಟಿಪ್ಪರ್ಗಳು ನಿಲ್ಲಿಸಿದ್ದೀನಿ. ನಾನು ಒಬ್ಬ MLA ಆಗಿ 5 ಟಿಪ್ಪರ್ ನಿಲ್ಲಿಸಿ ಆಫೀಸರ್ಗಳು ಕೈಯಾಗ ತಂದು ಕೊಟ್ಟಿದ್ದೆ. ನೀವು ಮಾಡೋ ಕೆಲಸ ನಾ ಮಾಡ್ತಾಯಿದ್ದೀನಿ, DSPಗೆ ಅದೆಲ್ಲ ಕರೆದು. ಸೊ ಆಮೇಲೆ ಹೋಗಿ ಕೋರ್ಟ್ಲಿ ಅದು ಬಿಡಿಸಿ ಅವು ಬಾಕತಿ ಅವು ಬಿಡಿಯೋದು. ಇದು ಒಂದು ಉಸ್ಕಿನ ಬಗ್ಗೆ ಹೇಳ್ತೀವಿ. ಇದಕ್ಕೆ ಜನಜಾಗೃತಿ ಆಗಬೇಕು. ಹಳ್ಳಿಯಲ್ಲಿರ್ತಕ್ಕಂಥ ನಮ್ಮ ಜನ ಆ ಟಿಪ್ಪರ್ಗಳು ಬಿಡಬಾರ್ದು, ಅಂದಾಗ ಕಂಟ್ರೋಲ್ ಆಗ್ತದೆ. ಇವರು ಅಧಿಕಾರಿಗಳಿಂದ ಆಗಲ್ಲ ಇದು. ಯಾಕೆ ಇದೊಂದು ದೊಡ್ಡ ಮಾಫಿಯಾ ಇದೆ. ಇದು ನಾನೊಬ್ಬ ರಾಜಕಾರಣಿ, ಹಿರಿಯ ರಾಜಕಾರಣಿಯಾಗಿ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ಯಾಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬಹುದಲ್ಲ? ತಂದಿದ್ದೇವೆ, ಮುಖ್ಯಮಂತ್ರಿ ಆಗಿದೆ, ಅಸೆಂಬ್ಲಿ ಚರ್ಚೆ ಆಗಿದೆ, ಎಲ್ಲರೂ ಮಾಡ್ತಾರೆ. ಅದ್ರದ್ದೇನಾಗಿದೆ ಎಲ್ಲ ನೋಡಿ, ಈಗೆಲ್ಲ ಕೊಟ್ಟು ಅದು ಸಿಸ್ಟಮ್ ಭಾಳ ನಿಮಗೂ ಗೊತ್ತಿದೆ. ಎರಡನೇದು, ನೀವು ಮೀಡಿಯಾದವ್ರದ್ದು ಜವಾಬ್ದಾರಿ ಇದೆ. ಇದೆಲ್ಲ ಹೈಲೈಟ್ ಮಾಡಬೇಕು. ಮೀಡಿಯಾದವ್ರನ್ನು ಕೂಡ ಕೆಲವೊಂದು ಹೈಲೈಟ್ ಮಾಡಲ್ಲ, ಅಡ್ಜಸ್ಟ್ ಆಗ್ತೀರಿ. ನಾನು ನಿಮ್ಮ್ಯಾಗ ಗೋಬೆ ಕೊಡಿಸಲ್ಲ, ಕೆಲವು ಜನ ಹುಡುಕ್ತಾರೆ. ಅದು ಮಾಡ್ತಾರೆ. ಅದಾಗಬಾರ್ದು. ಎಲ್ಲ ಬೆಳಕು ಚಲೋ. ಯಾಕೆ ಮೀಡಿಯಾ ಅಂದರೆ ನೀವು ಜನರದ ಬೆಳಕಲ್ಲಿ ತರ್ತಕ್ಕಂಥ ಮೀಡಿಯಾದವರು. ನೀವು ನಿಮ್ಮ ಭಯ ಎಲ್ಲರಿಗೂ ಇರಬೇಕು. ಇಲ್ಲಿನೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಾ ಇದೆ. ನೀವು ಹೇಳೋ ಮಾತಿನಲ್ಲಿ ಒಂದು ಮಾತು ಹೇಳಿದ್ರಿ, ಬೇಲಿನೇ ಎದ್ದು ಹೊಲ ಮೈದ ಹಾಗೆ ಅಂತ ಹೇಳಿದ್ರಿ. ಇದರ ಅರ್ಥ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ಕುಸಿದಿದೆ ಅಂತ ಅರ್ಥ. ಖಂಡಿತವಾಗಿ ಎಲ್ಲ ಸರ್ಕಾರದಲ್ಲಿ ಇದು ನಡೀತಾ ಇದೆ ಮಾಫಿಯಾ. ಇದಕ್ಕೆ ಕಡಿವಾಣ ಆಗಬೇಕಾದ್ರೆ ಅವರು ಅಲರ್ಟ್ ಆಗಬೇಕು. ಇದು ಸರಿಪಡಿಸಕ್ಕೆ ಆಗಲ್ವಾ ಸರ್? ಆಗ್ತದೆ. ಈಗ ಜನ ಹೇಳಬೇಕು. ಈಗ ನೋಡಿ, ಯಾರು ನಾವು ಜವಾಬ್ದಾರಿ ಸರ್ಕಾರ ಕೊಟ್ಟಿದ್ದೇವೆ, ಸರ್ಕಾರಿ ರೀತಿ ಅನಾಹುತಗಳಾದಾಗ ಸರ್ಕಾರ ಮಾಡೋರು ಯಾರು? ನಾವು ಜನ. ನಮ್ಮ ಜನ ಮತದಾರರು ನಮ್ಮ ಹಳ್ಳಿಯಲ್ಲಿ ಟಿಪ್ಪರ್ಗಳು ಬಿಡಲಿ ಅಂದ್ರೆ ಹೆಂಗೆ ಹೋಗ್ತಾವೆ ನೋಡೋಣ.
ಅದು ಆಗ್ಬೇಕು, ಆ ಜಾಗ್ರತೆ ಬರೋದು. ಇನ್ನೊಂದು ನೀರಾವರಿ ಬಗ್ಗೆ ಮಾತಾಡಿದ್ರು ನೀವು ನೀರಾವರಿ ಈಗ ನೋಡಿ, ಭೀಮಾ ನಿಯತ್ ನೀರಾವರಿ ನಾವು ಮಾಡಿದ್ರಿಂದ ಈಗೆಲ್ಲ ಕಡೆ ಹೋದ ಅದು ಕೆನಾಲ್ಗಳು ಅವು ಎಲ್ಲ ಸರಿಯಾಗಿ ಏನು ಹೂಳು ತೆಗೆಯೋದಾಗ್ತಾಯಿಲ್ಲ, ಅದ್ರ ಬಗ್ಗೆ ಗಮನ ಕೊಡಬೇಕು. ಮತ್ತು ಕೆಲವು ಕಡೆ ಏನಾಗ್ತದೆ ದೌರ್ಜನ್ಯ, ಕೆಳಗಡೆ ಇರ್ತಕ್ಕಂಥ ರೈತರು ನಮ್ಮ ರೈತರೇ, ಅವ್ರಿಗೆ ನೀರು ಹೋಗ್ಲಿಕ್ಕೆ ಬಿಡಲ್ಲ, ಅಲ್ಲಿ ಅಫಜಲ್ಪುರದಲ್ಲಿ ಅವರೇ ಕಟ್ ಮಾಡಿ ತೋತಾರೆ. ಇವೆಲ್ಲ ಆಡಳಿತ ವೈಫಲ್ಯ. ಇದಕ್ಕೆ ಅಧಿಕಾರಿಗಳಿಗೆ ನಾನು ಇದ್ದಾಗ ಭಯ ಇತ್ತು, ಅವೆಲ್ಲ ಮಾಡಿ ಎಲ್ಲ ಓಪನ್ ಮಾಡಿಬಿಡ್ತಿದ್ದೆ. ಯಾರಾದರೂ ಆ ರೀತಿ ಒತ್ತಾಯ ಮಾಡಿ ನೀರು ತೊಗೊಂಡ್ರೆ ಅವರಿಗೆಲ್ಲ ಕೇಸ್ ಮಾಡಿ ಅವರಿಗೆ ಭಯ ವಾತಾವರಣ ನಿರ್ಮಾಣ ಮಾಡಿ ಜನರಿಗೆ ನ್ಯಾಯ ಕೊಡ್ತಾ ಇದ್ದೇವೆ. ಈಗ ಅದು ಆಗ್ತಾಯಿಲ್ಲ, ಅಂದಾಜೊಂದಾಗಿದೆ. ಈಗ ಯಾರು ಬೇಕೋ ಅವರೇ ಜಸ್ಕಿ ಲಾಟಿ ಉಸ್ಕಿ ಬಯಸಂತ ಅವರೇ ನೀರು ತೋತಾರೆ, ಪಾಪ ತೆಳಗಿನ ಟ್ಯಾಲೆಂಟ್ರಿಗೆ ನೀರು ಸಿಗ್ತಾಯಿಲ್ಲ. ಇದು ಕೊರತೆ ಇದೆ. ಮತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಬರೀ ಅಫಜಲ್ಪುರ ತಾಲೂಕು ನೀರಾವರಿ ಮಾಡಿಲ್ಲ, ಇತಿಹಾಸ ತೆಗೆದು ನೋಡ್ರಿ, ಎಲ್ಲ ನಿಮ್ಮದು ರೆಕಾರ್ಡ್ ಇದೆ. ನಾಗೇಗೌಡರು ನೀರಾವರಿ ಮಂತ್ರಿ, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್. ಭೀಮಾ ಫ್ಲೋ ಏನಿತ್ತು ಸನ್ನತಿ ಹತ್ರ 200 crore ಪ್ರಾಜೆಕ್ಟ್, ಅದು ನಮ್ಮ ಭೀಮಾ ಬರೀ 100 crore ಪ್ರಾಜೆಕ್ಟ್. ಅಂಥ ಪ್ರಾಜೆಕ್ಟು ಶಾಪೂರು ಜೇವರಿ ತಾಲೂಕಿನ ರೈತರು ಮಾಡಿಕೊಟ್ಟಿಲ್ಲ. ಯಾಕಂದರೆ ಅವ್ರು ಭಾಳಷ್ಟು ಜಮೀನುಗಳು ಒಳ್ಳೆಯ ಫಲವತ್ತಾದ ಜಮೀನುಗಳು ನೀರಲ್ಲಿ ಮುಳುಗಡೆ ಆಗಿದ್ರೆ ಅದಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ. ನಾನು ಮಂತ್ರಿ ಆದಮೇಲೆ ಕೂಡಲೇ ಅದಕ್ಕೆ ನಾಗೇಗೌಡರು ಕೂಡ ಒಂದು ಮೀಟಿಂಗ್ ಮಾಡಿ 200 ಕೋಟಿ ಪ್ರಾಜೆಕ್ಟನ್ನು 10-11 ಬ್ಯಾರೇಜ್ ಕಮ್ ಬ್ರಿಡ್ಜ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದೆ, ರೆಕಾರ್ಡಲ್ಲಿದೆ. ನೀವು ಹೋಗಿ ನೋಡಿ, ನನ್ನ ಮುಖ್ಯಮಂತ್ರಿ, ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದ ಸದರ್. ಅದರಿಂದ ಇವತ್ತು ಬ್ಯಾರೇಜ್ಗಳಾಗಿವೆ. ಇಲ್ಲಿ ಅಲ್ಲಿ ಗೂಗಲ್ಗಾಗಿದೆ, ಯಾದಗಿರಿಗಿದೆ, ಗುರುಮಿಟ್ಕಲ್ ಸಮೀಪ ಇದೆ. ಇವು ಕೃಷ್ಣಾಗೊಂದು ಬ್ಯಾರೇಜ್ ಆಗಿದೆ, ಭೀಮಾಗೆ ಸುಮಾರು 9 ಬ್ಯಾರೇಜ್ಗಳಿವೆ, ಇನ್ನೂ 3 ಮಾಡ್ಲಿಕ್ಕೆ ಅವಕಾಶಗಳಿವೆ. ಸೊ ಇದು ನೀರಾವರಿ ನಾವು ಮಾಡಿದ್ದೀವಿ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಇವತ್ತು ಇಷ್ಟೊಂದು ಹಸಿರು ಕ್ರಾಂತಿ ಆಗಿದೆ. ಆದರೆ ನಮ್ಮ ಅಫಜಲ್ಪುರಕ್ಕೆ ಬಂದ್ರಂತೂ ನೀವು ಮಂಡ್ಯ ನೋಡ್ದಂಗೆ ಆಗುತ್ತೆ. ಅಷ್ಟು ಸಕ್ಕರೆ ಕಾರ್ಖಾನೆಗಳು ಬಂದವ, ಶುಗರ್ ಕ್ಯಾನ್ ಬೆಳೀತಾ ಇದ್ದಾರೆ. ಇಷ್ಟೆಲ್ಲ ಕನಸು ಕಂಡಿರ್ತಕ್ಕಂಥ ನಾಯಕರೊಬ್ಬರು ಈ ಸಂದರ್ಭದಲ್ಲಿ ಯಾಕೆ ಕ್ಷೇತ್ರದ ಮೇಲೆ ಹಿಡಿತವನ್ನು ಕಳ್ಕೊಂಡಿದ್ದಾರೆ ಅಂತ ನಾನು ನಿಮ್ಗೆ ಆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನಿಮ್ಮ ಅಕ್ಕಪಕ್ಕದಲ್ಲೇ ಕೂತಿರ್ತಕ್ಕಂಥವ್ರು ಪ್ರೆಸ್ ಮೀಟ್ ಮಾಡೋ ಸಂದರ್ಭದಲ್ಲಿ ಸೂಕ್ತ ಅಭ್ಯರ್ಥಿಗೆ ಟಿಕೆಟ್ ಅನ್ನ ನೀಡಿ ಅಂತ ಕೇಳ್ತಾರೆ. ನೀವು ಪಕ್ಕದಲ್ಲೇ ಕೂತ್ಕೊಂಡಿರ್ತೀರಿ, ಯಾಕೆ ಮಾಲಿಕೆಯ ಗುತ್ತಿಗೆದಾರವರಿಗೆ ಟಿಕೆಟ್ ನೀಡಿ ಅಂತ ಅವ್ರು ಕೇಳಬೇಕಾಗಿತ್ತೇನೋ, ಯಾಕೆ ಕೇಳಿಲ್ಲ ಅವರು? ನೋಡಿ, ಪಕ್ಕದಲ್ಲಿ ನಾವು ಪ್ರೆಸ್ ಮೀಟ್ ಕೂತಾಗ ಅಲ್ಲಿ ಕಾಂಗ್ರೆಸ್ ಉಳಿಸೋಂಥ ಪ್ರಶ್ನೆ ಇತ್ತು. ಅಲ್ಲಿ ನಾಯಕರು ಅಂದ ಮೇಲೆ ಅಲ್ಲಿ ನಾವು ಕ್ಯಾಂಡಿಡೇಟ್ ಆಗ್ಲಿಕ್ಕೆ ಬಂದಿರಲಿಲ್ಲ. ಅಲ್ಲಿ ವಿಷಯಗಳು ವಿಷಾಂತರ ಆಗಬಾರ್ದು ಅಂತ ತಿಳ್ಕೊಂಡು ಇನ್ ದ ಇಂಟ್ರೆಸ್ಟ್ ಆಫ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಉಳಿಸೋ ಸಲುವಾಗಿ ನಾವೆಲ್ಲ ಸೇರಿದ್ದೇವೆ. ಇಲ್ಲಿ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ಮನವರಿಕೆ ಮಾಡಲಿಕ್ಕೆ ಅದಿತ್ತು. ಸೂಕ್ತ ಅಭ್ಯರ್ಥಿ ಆಗೋದ್ರೆ ಈಗ ಕೆಲವು ಪ್ರಶ್ನೆ ಕೇಳಿದ್ರು ನಮ್ಗೆ. ಈಗ ಅವರು ಎಮ್ ಐ ಪಾರ್ಟಿ ಬಗ್ಗೆ ಗೌರವ ಇದೆ, ಅವರು ತನ್ನ ಮಗನಿಗೆ ಕಿವಿ ಹಿಂಡಿ ಸರಿಪಡಿಸ್ಬೋದಿತ್ತು. ಅವರು ಇಲ್ಲ, ನನ್ನ ಮಗ MLA ಆಗೋದು ಸಹಿಸೋಕ್ಕಾಗ್ತಾಯಿಲ್ಲ, ಮಾಲಿಕ ಗುತ್ತೇರಿಗೆ JM ಕೊರ್ಬನ್ ಅಂತ ಮಾತಾಡಿದಾಗ ನೋವಾಗ್ತದೆ. ನಾವೆಲ್ಲಿ ಹೇಳಿಲ್ಲ ನಾವು ಕ್ಯಾಂಡಿಡೇಟ್ ಅಂತ, ಮತ್ತು ಅಲ್ಲಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ತೀರ್ಮಾನ ಅದು ಯಾವಾಗ ತಗೋತಾರ, ಇದಕ್ಕೊಂದು ಸರ್ವೆ ಆಗ್ತದೆ. ಎಲೆಕ್ಷನ್ ಸಮೀಪ ಇದ್ದಾಗ ಒಂದು ಸರ್ವೆ ಆಗ್ತದೆ. ನೋಡಿ, ನಾವು ರಾಜಕೀಯ ಸನ್ಯಾಸಿ ಅಲ್ಲ, ನಾವು ದೇಹದಲ್ಲಿ ಉಸಿರುವವರೆಗೆ ರಾಜಕಾರಣದಾಗೆ ಇರ್ತೇವೆ. MLA ಇರ್ತೇವೆ ಬಿಡ್ತೇವೆ, ಅದು ಬೇರೆ. ಕಿಂಗ್ ಮೇಕರ್ ಆಗೇ ಇರ್ತೇವೆ, ರಾಜಕೀಯದಲ್ಲಿ ಇರ್ತೇವೆ. ಯಾಕಂದ್ರೆ ಜನ ನಮಗೆ ರಾಜಕಾರಣಿಗೆ ನಮ್ಮ ಅಪ್ಪ ರಾಜಕೀಯ ಇಳಿಸಿಬಿಟ್ಟಿದ್ದಾರೆ. 27 ವಯಸ್ಸಿನಲ್ಲೇ ಫಸ್ಟ್ MLA, 85ರಿಂದ 6 ಬಾರಿ MLA ಆಗಿದ್ದೆವು. 9 ಬಾರಿ ನಾನು ನಿಂತಲ್ಲಿ 3 ಬಾರಿ ಸೋತಿದ್ದೀನಿ. ಕಾರಣ ನನ್ನದೇ ಅದ. BJP ಬರದೇ ಇದ್ರೆ ಸೋಲ್ತಿದ್ದಿಲ್ಲ, ಕಾಂಗ್ರೆಸ್ ಗೆಲ್ತಿದೆ. ಯಾಕಂದ್ರೆ ಇಲ್ಲ ಒಂದು ಓಟ್ಗಳು ನಮ್ಗೆ ಬರೋದಿಲ್ಲ, ಅದು ನಮ್ಮ ಎಲ್ಲ ಇಲ್ಲಿ ಎದುರು ಕೂತವ್ರಿಗೆ ಗೊತ್ತದ. ಬಟ್ ಅನಿವಾರ್ಯ ಇತ್ತು. ಕಾಂಗ್ರೆಸ್ ಅನ್ನ ನೀವು ಸಾಕಾಗಿ ಬಿಟ್ಟಿನೇ ಬಿಜೆಪಿ ಹೋದ್ರೆ 6 ವರ್ಷ ಸರ್. ಕಾರಣ ಅನ್ಯಾಯ ಇದ್ರಲ್ಲಿ 6 ವರ್ಷ ನಂತರ ಮತ್ತೆ ರಿಪೀಟ್ 6 ವರ್ಷ ಅಲ್ಲ, 25 ವರ್ಷ ಇಲ್ಲ. ಬಿಜೆಪಿಗೆ ಹೋದ್ರಲ್ಲ ನೀವು, ಮಧ್ಯದಲ್ಲಿ ಬಿಜೆಪಿಗೆ ಹೋದ್ರಿ ನೀವು. ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಹೇಳ್ತಾನೆ ನೀವು ಬಿಜೆಪಿಗೆ ಹೋದ್ರಿ. 6 ವರ್ಷದಲ್ಲಿ ಬಿಜೆಪಿ ಸಾಕಾಗೋಯ್ತಾ ನಿಮ್ಗೆ? BJP ನೋಡಿ, BJP ಹೋಗಿದ್ದ ಕಾರಣಗಳು ಬೇರೆ. ಆ ಕಾರಣ ಹೋಗಿ ಅದಕ್ಕೆ ಯಾರಿಗೆ ನಾವು ಅಲ್ಲಿ ನಮ್ಮ ಶಕ್ತಿ ತೋರಿಸ್ಬೇಕು ತೋರಿಸಾಯಿತು. ಆಮೇಲೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಟ್ರಾಂಗ್ ಆಗಿ ಮಾಡಿದ್ದೇವೆ, ಎಲ್ಲ ಚೆನ್ನಾಗಿ ವಿಶ್ವಾಸದಿಂದ ಹೋಗ್ತಾಯಿದ್ದು. ಎಲ್ಲೋ ಏನೋ ನಮಗೆ ಮೂಲಿ ಗುಂಪು ಮಾಡ್ತಕ್ಕಂಥ ಪ್ರಯತ್ನ ನಡೀತು. ನಮ್ಮ ಮನೆಯೇ ಒಡೆಯಂಥ ಕೆಲಸ ಮಾಡಿದ್ರು, ನಮ್ಮ ತಮ್ಮಗೆ ವಿತೌಟ್ ಮೈ ನಾಲೆಜ್ ತೊಗೊಂಡ್ರು BJP ಅವರು. ನಾನು ಹೇಳಿದ್ದೆ ನೋಡಿ, ನಾನು MI ಪಾಟೀಲ್ಗೆ ನೀವು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪಗೆ ಹೇಳಿದೆ, ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಾಂಬೆದಲ್ಲಿ MI ಪಾಟೀಲ್ ತೊಗೋಬೇಕತ್ತೇವು, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ನಾನೇನು ಹೇಳಿದೆ ಯಡಿಯೂರಪ್ಪರಿಗೆ, ನೀವು ಮುಖ್ಯಮಂತ್ರಿ ಆಗ್ಬೇಕ್ರಿ, ತೊಗೊಳ್ಳಿ ಅಂದೆ. MI ಪಾಟೀಲ್ಗೆ ತೊಗೋ ಅಂತ ಹೇಳ್ತೀನಿ ಅಂದಮೇಲೆ ನನ್ನ ತಮ್ಮಗೆ ಯಾಕೆ ವಿರೋಧ ಮಾಡ್ತಿದ್ದ? ಅದು ನನ್ನ ತಮ್ಮನ ಮೇಲೆ ಕೋಪ ಏನಿದೆ, ಇವನು ಮನೆ ಹೊಡಿತಕ್ಕಂಥ ಕೆಲಸ ಯಾಕೆ ಮಾಡ್ದ? ಇವನಿಗೆ ಅಧಿಕಾರ ಕೊಟ್ಟಿದ್ದೀನಿ, ಮಕ್ಕಳಿಗೆ ದೂರ ಇಟ್ಟಿದ್ದೀನಿ, ಯಾಕೆ ಇಂಥ ಕೆಟ್ಟ ಬುದ್ಧಿ ಬಂತು? ಮತ್ತು ಅವನಿಗೆ ತೊಗೋಬೇಕಾದ್ರೆ ನಾನು ಕೂಡ ಚರ್ಚೆ ಯಾಕೆ ಮಾಡಿಲ್ಲ?
ಕೆಲವೊಬ್ರಿಗೆ ಒಂದು ಗೊಂದಲ ಸರ್, ಏನಪ್ಪಾ ಅಂತ ಕೇಳಿದ್ರೆ ತಮ್ಮನೇ ಎಲ್ಲ ಅಂತಿದ್ದ ಮಾಲಿಕಯ್ಯ ಗುತ್ತೇದಾರ್ ಅವರು ಕೈ ಬಿಡ್ಲಿಕ್ಕೆ ಕಾರಣ ಏನು? ಅಷ್ಟೊಂದು ನೋವು ಏನ್ ಮಾಡಿದ್ರು ಅವರು ಇವರಿಗೆ? ಕೈಯಲ್ಲಿ ಬಿಟ್ಟಿದೆ ಸ್ವಾಮಿ, ಕೈಯಲ್ಲಿ ಅವನಿಗೆ ಮುಂದಿನ ಉತ್ತರಾಧಿಕಾರಿ ಹೇಳಿದಾರೆ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಅವನಿಗೆ ಕೊಟ್ಟರೆ ಅವನಿಗೆ ಯಾವಾಗ ಹೇಳಿದ್ರಿ ಸರ್? ನಿಮ್ಗೆ 6 ಬಾರಿ ನಿಮ್ ಜೊತೆನೇ ಇದ್ದೀರಿ, 2-3 ಬಾರಿ ನಿಮ್ ಜೊತೆ